ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪೂರ್ವ ಮುಂಗಾರಿನ ಅಬ್ಬರ ಬಲು ಜೋರಾಗಿದೆ. ಕೆಲವು ಕಡೆಗೆ ಒಂದಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಇನ್ನು ಕೆಲವು ಕಡೆಗಳಲ್ಲಂತೂ ವಿಲ್ಲಾಗಳಿಗೆ ನೀರು ನುಗ್ಗಿರುವಂತಹದ್ದು, ಯಲಹಂಕದಲ್ಲಿ ಪ್ರವಾಹ ಪರಿಸ್ಥಿತಿಯನ್ನೇ ನಿರ್ಮಾಣ ಮಾಡಿರುವಂತಹದ್ದು ಇದೆಲ್ಲವೂ ಕೂಡ ವರದಿಯಾಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಹೀಗಿದೆ. ವಿಲ್ಲಾಗಳಿಗೆ ನುಗ್ಗಿದ ರಾಜಕಾಲುವೆ ನೀರು, ಅವೈಜ್ಞಾನಿಕ ಕಾಮಗಾರಿ, ನಿವಾಸಿಗಳ ಸಂಕಷ್ಟ. ಬೆಂಗಳೂರಿನಲ್ಲಿ ಮಳೆ ಎದುರಿಸೋಕೆ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡಿದ್ದೇವೆ ಅಂತ ಬೊಬ್ಬೆ ಹೊಡೆಯುವ ಬಿಬಿಎಂಪಿಯ ಕೆಲಸ ಮತ್ತೊಮ್ಮೆ ಬಟಾಬೈಲಾಗಿದೆ. ನಿನ್ನೆ ಸಂಜೆ ಸುರಿದ ಮಳೆಯ ಎಫೆಕ್ಟ್ ಯಲಹಂಕ ನಾರ್ತ್ ವುಡ್ ಲೇಔಟ್ ಸಂಪೂರ್ಣ ಜಲಾವೃತವಾಗಿದೆ. ಒಂದೇ ಮಳೆಗೆ ನಿವಾಸಿಗಳು ಸಂಕಷ್ಟ ಎದುರಿಸುವಂತಾಗಿದೆ. ಎಸ್, ಯಲಹಂಕದ ನಾರ್ತ್ ವುಡ್ ಲೇಔಟ್ ಬಳಿ ಬಿಬಿಎಂಪಿ ಅವೈಜ್ಞಾನಿಕವಾಗಿ ರಾಜಕಾಲುವೆ ನಿರ್ಮಾಣ ಮಾಡಿದ್ದು, ಇದರ ಎಫೆಕ್ಟ್ 22ಕ್ಕೂ ಹೆಚ್ಚು ವಿಲ್ಲಾಗಳು ಜಲಾವೃತ ಆಗಿದೆ. ಕಳೆದ 1 ವರ್ಷದ ಹಿಂದೆ ರಾಜಕಾಲುವೆ ನಿರ್ಮಾಣಕ್ಕೆ ಮುಂದಾಗಿದ್ದ ಬಿಬಿಎಂಪಿ ಪಕ್ಕದಲ್ಲಿದ್ದ ಪುಟ್ಟೇನಹಳ್ಳಿ ಕೆರೆಗೆ ನೀರು ಬಿಡಲು ಪ್ಲಾನ್ ಮಾಡಿತ್ತು. ಆದರೆ ರಾಜಕಾಲುವೆಯ ಕೊಳಚೆ ನೀರನ್ನ ಕೆರೆಗಳಿಗೆ ಬಿಡದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ತಡೆ ಹಿಡಿದಿರುವ ಕಾರಣ ಬಿಬಿಎಂಪಿ ಕಾಮಗಾರಿಯನ್ನ ಅರ್ಧಕ್ಕೆ ನಿಲ್ಲಿಸಿದೆ. ಇದರ ಪರಿಣಾಮ ರಾಜಕಾಲುವೆ ನೀರು ಹೊರಹೋಗಲು ಜಾಗ ಇಲ್ಲದ ಕಾರಣ ಸಂಪೂರ್ಣ ನೀರು ಲೇಔಟ್ಗೆ ನುಗ್ಗಿದೆ. ನೀರು ನುಗ್ಗಿದ ಪರಿಣಾಮ ವಾಹನಗಳೆಲ್ಲ ಮುಳುಗಿ ಹೋಗಿದ್ರೆ ಹಲವು ವಿಲಾಸಿ ವಿಲ್ಲಾಗಳಿಗೂ ನೀರು ನುಗ್ಗಿದೆ. ಇದರಿಂದ ಕೆಲವರು ಮನೆಯಿಂದ ಆಚೆ ಬರಲಾಗದೆ ಪರದಾಡಿದ್ರೆ, ಇನ್ನು ಕೆಲವರು ಕೋಟಿ ಕೋಟಿ ಕೊಟ್ಟು ಖರೀದಿಸಿದ ವಿಲ್ಲಾಗಳನ್ನ ಬಿಟ್ಟು ಹೋಟೆಲ್ಗಳಿಗೆ ತೆರಳಿದ್ರು. ರಿಕ್ವೆಸ್ಟ್ ಮಾಡಿದ್ವಿ, ಇದು ಡ್ರೈನೇಜ್ ಓಪನ್ ಇದೆ, ಇಲ್ಲಿಂದ ಬರ್ತಾ ಇದೆ. ಅವ್ರು ಹೇಳಿದ್ರು ಫಾರೆಸ್ಟ್ ಒಳಗಡೆ ಹೋಗುತ್ತೆ, ಎಲ್ಲ ಪ್ಲಾನ್ ತಗೊಂಡಿದ್ವಿ ಅಂತ. ಆದ್ರೆ ಏನು ಪ್ಲಾನ್ ತಗೊಂಡಿಲ್ಲ. ಬಿಬಿಎಂಪಿ ಅವರಿಗೆ ಹೋಗಿ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಏನಾದರೂ ಹೆಲ್ಪ್ ಮಾಡಿ ಅಂತ. ಅದೇನಾಗಿದೆ ಅಂದ್ರೆ ಮಳೆ ಬಂದು 1 ವಾರ ಹಿಂದೆ ಎಲ್ಲ ಮಳೆ ಸಿವೇಜ್ ವಾಟರ್ ಅದು ಎಲ್ಲ ನಮ್ಮ ಮನೆ ಮುಂದೆ ಎಲ್ಲ ಬಂದಿದೆ. ನಾವು ಇವ್ಯಾಕ್ಯುವೇಟ್ ಮಾಡಿದ್ವಿ. ಮನೆ ಇಲ್ಲ, ಮಕ್ಕಳೆಲ್ಲ ಇದ್ದಾರೆ, ಸೀನಿಯರ್ ಸಿಟಿಸನ್ಸ್ ಇದ್ದಾರೆ. ನಮ್ಗೇನಾದ್ರೂ ಇನ್ಫೆಕ್ಷನ್ ಆಗಿದ್ರೆ ನಾವು ಯಾರು ಎಲ್ಲಿ ಹೋಗೋದು, ಮೊದಲು ನಾವು ಜೀವನ ನಾವು ಸೇವ್ ಮಾಡ್ಕೊಳ್ಳ ಅಂತ ನಾವು ಇಲ್ಲಿಂದ ಇವ್ಯಾಕ್ಯುವೇಟ್ ಮಾಡಿ ಹೋಟೆಲ್ನಲ್ಲಿ ಹೋಗಿದ್ದೀವಿ ಸರ್. ಮಕ್ಕಳಿಗೆ ಬೋರ್ಡ್ ಎಕ್ಸಾಮ್ಸು, ನನ್ನ ಮಗಳಿಗೆ ಮೈ ಹುಷಾರಿಲ್ಲ, ಬಿಕಾಸ್ ಮೇ ಬಿ ಆಫ್ ದಿಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬಂದಿದೆ ಅವಳಿಗೆ. ನಾವು ಎಲ್ಲಿ ಹೋಗೋದು ಗೊತ್ತಾಗ್ತಾ ಇಲ್ಲ. ನಮ್ಮ ಅಮ್ಮ ಅಪ್ಪ ಜೊತೆ ನಾವು ಅವ್ರಿಗೆ ಬಿಟ್ಟು ಇಲ್ಲಿ ಬಂದಿದ್ದೀವಿ. ನಾವು ಮನೆ ಇಲ್ಲ, ನಮಗೆ ಊಟ ಇಲ್ಲ, ನೀರಿಲ್ಲ ಕುಡಿಯಕ್ಕೆ, ಎಲ್ಲಿ ಹೋಗೋದು? ಈ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳನ್ನ ಕೇಳಿದ್ರೆ ಉಡಾಫೆ ಉತ್ತರ ನೀಡ್ತಿದ್ದಾರೆ. ಜಲಾವೃತ ಆಗುವುದಕ್ಕೆ ಕಾರಣ ನಾವಲ್ಲ, ಅರಣ್ಯ ಇಲಾಖೆ ಅಂತ ಮತ್ತೊಮ್ಮೆ ಅರಣ್ಯ ಇಲಾಖೆ ಕಡೆ ಬೊಟ್ಟು ಮಾಡಿ ಜಾರಿಕೊಂಡಿದ್ದಾರೆ. ಪುಟ್ಟೇನಹಳ್ಳಿ ಕೆರೆ ನಿರ್ವಹಣೆ ಮಾಡ್ತಾ ಇರುವುದು ಅರಣ್ಯ ಇಲಾಖೆ. ಪುಟ್ಟೇನಹಳ್ಳಿ ಕೆರೆಯಿಂದ ನೀರು ಹಾದು ಹೋಗುವುದಕ್ಕೆ ಪೈಪ್ ಲೈನ್ ಅಳವಡಿಸಬೇಕಿದೆ. ಪೈಪ್ಲೈನ್ ಅಳವಡಿಸದ ಕಾರಣ ನೀರು ತುಂಬಿ ಕಂಪ್ಲೀಟ್ ಜಲಮಯವಾಗಿದೆ. ನಾಳೆ ಅರಣ್ಯ ಇಲಾಖೆಗೆ ಪತ್ರ ಬರಿತೀವಿ ಅಂತಾರೆ ಬಿಬಿಎಂಪಿ ಅಧಿಕಾರಿಗಳು. ಒಟ್ಟಾರೆ ಎಲ್ಲ ಅವಾಂತರಗಳು ಆದ ಬಳಿಕವಷ್ಟೇ ಬಿಬಿಎಂಪಿ ನಿದ್ದೆಯಿಂದ ಎದ್ದೇಳುವುದು ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗ್ತಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.